ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ನಾನಿವಾಗ ವಿಯೋಮಾರ್ಟ್ ಸ್ಟುಡಿಯೋದಲ್ಲಿದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ವಿಯೋಮಾರ್ಟ್ ಕಂಪನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡಲು ಇವತ್ತು ಬಂದಿದ್ದೇನೆ ಇಲ್ಲಿಗೆ. ಇವತ್ತು ನಮ್ಮ ಒಂದು ಮೇಯ್ನ್ ಉದ್ದೇಶ ಏನಪ್ಪ ಅಂದರೆ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ. ಇವತ್ತು ನಮ್ಮ ವಿಜಯ್ ಗುಂಡ್ ಸರ್ ಏನು ಹೇಳ್ತಾರೆ, ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ, ಇದರೊಂದು ಅಭಿಯಾನ ಸ್ಟಾರ್ಟ್ ಮಾಡ್ಬೇಕಂತ ನಾವು ಇವತ್ತು ಆಲ್ರೆಡಿ 10 ವರ್ಷದಿಂದ ಸರ್ ಮಾಡ್ತಾ ಇದ್ದಾರೆ. ನಾನು ಕೂಡ ಈಗ 15 ತಿಂಗಳಿಂದ ವಿಯೋಮಾರ್ಟ್ ಜೊತೆ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಅಭಿಯಾನ ಕಡೆ ಗಮನ ಕೊಟ್ಟು ತುಂಬ ಇವತ್ತು ಸೌತ್ ಇಂಡಿಯಾದಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ನಮ್ಮಲ್ಲಿರುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಮಾಹಿತಿ, ಜೊತೆಗೆ ಸಾವಯವ ಏನಕ್ಕೆ ಬಳಸಬೇಕು ಸ್ನೇಹಿತರೆ, ಸಾವಯವ ಆರ್ಗ್ಯಾನಿಕ್ ಇವತ್ತೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವತ್ತು. ಯಾಕೆಂದರೆ ಅತಿ ಹೆಚ್ಚು ಕೆಮಿಕಲ್ ಬಳಕೆ ಮಾಡೋದ್ರಿಂದ ಭೂಮಿ ಇವತ್ತು ತನ್ನ ಫಲವತ್ತತೆಯನ್ನು ಕಳ್ಕೊಂಡಿದೆ. ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಂಡಿರೋದ್ರಿಂದ ನಮ್ಮ ಬೆಳೆಗಳಿಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇವತ್ತು ಬರ್ತಾ ಇಲ್ಲ. ಇವತ್ತು ನಮ್ಮ ಕರ್ನಾಟಕದ ಒಂದು ಗಂಗಾವತಿ ತಾಲೂಕಲ್ಲಿ ರೈಸ್ ಇವತ್ತು ಫೇಮಸ್ ಇದೆ, ಬಟ್ ಇವತ್ತು ಆ ತಾಲೂಕಿನ ರೈಸ್ನ ಎಕ್ಸ್ಪೋರ್ಟ್ ತೊಗೊತಾ ಇಲ್ಲ ಸ್ನೇಹಿತರೆ. ಯಾಕೆ? ಅತಿ ಹೆಚ್ಚು ಕೆಮಿಕಲ್ ಬಳಕೆ ಮಾಡೋದ್ರಿಂದ. ಆ ಕೆಮಿಕಲ್ ಬಳಕೆ ಮಾಡೋದ್ರಿಂದ ಏನಾಗಿದೆ, ಭೂಮಿ ಹಾಳಾಗೋದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಇವತ್ತು ಹಾಳಾಗೋಗಿದೆ ಸ್ನೇಹಿತರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಆರ್ಗ್ಯಾನಿಕ್ ಕಡೆ ನೀವೊಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆರ್ಗ್ಯಾನಿಕನ್ನು ಬಳಸಿ, ಸಾವಯವ ಬೆಳೆಸಿ, ಮಣ್ಣನ್ನು ಉಳಿಸಿ, ದೇಶನ ಬೆಳೆಸ್ಬೇಕಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇವತ್ತು ತುಂಬ ಇಂಪಾರ್ಟೆಂಟಾಗಿ ನಮ್ಮ ವಿಯೋಮಾರ್ಟಲ್ಲಿರುವಂತಹ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಇವತ್ತು ಬಳಸಿ ತುಂಬ ರಿಸಲ್ಟ್ ತೊಗೊಂಡಿದ್ದೀವಿ ನಾವು. 15 ತಿಂಗಳಲ್ಲೇ ಎಲ್ಲ ಆರ್ಟಿಕಲ್ಚರ್ ಕ್ರಾಪಲ್ಲಿ ನೀವು ನೋಡ್ಬೋದು, ದಾಳಂಬ್ರೆ, ಪಪ್ಪಾಯ, ಪೈನಾಪಲ್ ಆಗ್ಬೋದು, ಕಬ್ಬಾಗ್ಬೋದು, ಪ್ರತಿಯೊಂದು ಕ್ರಾಪಲ್ಲಿ, ಪಪ್ಪಾಯ ಇಂಥ ಕ್ರಾಪಲ್ಲಿ ಅನ್ನಂಗಿಲ್ಲ, ಎಲ್ಲ ಕ್ರಾಪಲ್ಲೂ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಪ್ರತಿಯೊಂದು ಕ್ರಾಪಲ್ಲೂ ಕೂಡ ಅದ್ಭುತವಾದ ರಿಸಲ್ಟ್ ತೊಗೊಂಡಿದ್ದೀವಿ. ಆ ರಿಸಲ್ಟ್ ಬಗ್ಗೆ ಇವತ್ತು ನಾನು ನಿಮಗೆ ಯಾವ ರೀತಿ ಬಳಕೆ ಮಾಡಬೇಕು, ಯಾವ ರೀತಿ ಇವತ್ತು ನಮ್ಮ ದೇಶನ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಮಾಡಬೇಕು ಅಂತೇಳಿ ನಮ್ಮ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ಯಾವ ಥರ ಇದೆ ಅಂತದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ನೀವು ನೋಡ್ಬೋದು, ನಮ್ಮ ವಿಯೋಮಾರ್ಟ್ ಪ್ರಾಡಕ್ಟ್ನ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಅಂತಹ ಡೆವಲಪರ್ ಸಾಯಲ್ ಆ್ಯಂಡ್ ರೂಟ್, ಈ ಪ್ರಾಡಕ್ಟ್ ಇದೆಯಲ್ಲ ಸ್ನೇಹಿತರೆ, ತುಂಬ ಬಂಗಾರದಂಥ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವಾಗ ರೈತನ ಮಣ್ಣು ಚೆನ್ನಾಗಿರುತ್ತೆ ಅವನಿಗೆ ಜೀವನ ಸುಂದರವಾಗಿರುತ್ತೆ ಸ್ನೇಹಿತರೆ. ಇವತ್ತು ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಕೆ ಮಾಡಿ ಅವನು ಏನಾಗಿದ್ದಾನೆ, ಇವತ್ತು ಭೂಮಿನ ಬರಡು ಭೂಮಿ ಮಾಡ್ಕೊಂಡಿದ್ದಾನೆ, ಫಲವತ್ತತೆಯನ್ನು ಕುಂಠಿತಗೊಳಿಸ್ಕೊಂಡಿದ್ದಾನೆ ಸ್ನೇಹಿತರೆ. ನೋಡಿ, ಈ ಪ್ರಾಡಕ್ಟನ್ನು ಅವರು 1 ಎಕರೆಗೆ ಅರ್ಧ kg ಮತ್ತು 1 kg ಅಥವಾ 200 ಡ್ರಮ್ಗೆ ಹಾಕ್ಕೊಂಡು ಖಾಲಿ ನೆಲಕ್ಕೂ ಕೂಡ ಸ್ಪ್ರೇ ಮಾಡಿ ಮಣ್ಣನ್ನು ಫಲವತ್ತತೆ ಮಾಡ್ಕೊಬೋದು. ಈ ಪ್ರಾಡಕ್ಟನ್ನು ಬಳಕೆ ಮಾಡಿದಾಗ ಏನಾಗುತ್ತೆ, ಮಣ್ಣಿನ pH ವ್ಯಾಲ್ಯೂ ಚೇಂಜ್ ಆಗುತ್ತೆ, ಮಣ್ಣಲ್ಲಿ ಎರೆಹುಳು ಉತ್ಪನ್ನ ಆಗುತ್ತೆ, ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಮಣ್ಣಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಯಿತು ಅಂದರೆ ಮಣ್ಣು ಮೆದು ಆಗುತ್ತೆ ಸ್ನೇಹಿತರೆ. ಮಣ್ಣು ಮೆದು